ಸ್ನೇಹಿತರೆ, ನೀವು ಜೀವನದಲ್ಲಿ ಯಶಸ್ಸನ್ನು ಪಡೆಯಲೇಬೇಕಾ? ನೀವು ಆರಿಸಿಕೊಂಡ ಗುರಿ ಸಾಧಿಸಲೇಬೇಕಾ? ನೀವು ಕೂಡ ಎಲ್ಲರಂತೆ ಸಮಾಜದಲ್ಲಿ ದೊಡ್ಡ ವ್ಯಕ್ತಿ ಆಗಲೇಬೇಕಾ? ಹಾಗಾದರೆ ಖಂಡಿತವಾಗಿ ಈ ಪುಟ್ಟ ಕಥೆಯನ್ನು ಕೇಳಿ. ಈ ಕಥೆ ನಡೆದದ್ದು ಸಾವಿರಾರು ವರ್ಷಗಳ ಹಿಂದೆ ಒಂದು ಗುರುಕುಲದಲ್ಲಿ. ಪ್ರಯಾಗದ ಈ ಗುರುಕುಲದಲ್ಲಿ ಒಮ್ಮೆ ಒಬ್ಬ ಶಿಷ್ಯ ಗುರುವಿನ ಮುಂದೆ ಬಂದು ನಿಲ್ಲುತ್ತಾನೆ. ಹಾಗೂ ತನಗೆ ಈ ಗುರುಕುಲದಲ್ಲಿ ಆಧ್ಯಾತ್ಮಿಕ ಸಾಧನೆ ಮಾಡಲು ಸಾಧ್ಯವಾಗುತ್ತಿಲ್ಲ, ಹಾಗಾಗಿ ನಾನು ಶಾಂತಿಯನ್ನು ಅರಸಿ ನನ್ನ ಆಧ್ಯಾತ್ಮಿಕ ಸಾಧನೆಗೆ ಬೇರೆಡೆಗೆ ಹೋಗುತ್ತೇನೆ, ತನಗೆ ಅನುಮತಿ ನೀಡಬೇಕೆಂದು ವಿನಮ್ರವಾಗಿ ಕೇಳಿಕೊಳ್ಳುತ್ತಾನೆ. ಆಗ ಗುರುಗಳು, ಏಕೆ ಈ ಗುರುಕುಲ ಬಿಟ್ಟು ಹೋಗುವೆ, ಏನು ಕಾರಣ ಎಂದು ಕೇಳಿದಾಗ ಶಿಷ್ಯ ಹೇಳ್ತಾನೆ, ತನಗೆ ಈ ಗುರುಕುಲದಲ್ಲಿ ಇರುವ ಕೆಲವರು ಸದಾ ನಕಾರಾತ್ಮಕವಾಗಿ ಮಾತನಾಡುವವರು ಸಿಗುತ್ತಾರೆ, ಇನ್ನು ಕೆಲವರು ಬೇರೆಯವರ ಬಗೆಗೆ ಇಲ್ಲ ಸಲ್ಲದ ಸುದ್ದಿ ಹರಡುವವರು ಸಿಗುತ್ತಾರೆ, ಮತ್ತು ಉಳಿದವರು ಸದಾ ಐಷಾರಾಮಿ ಬದುಕಿನ ಬಗೆಗೆ ಮಾತನಾಡುವವರು ಸಿಗುತ್ತಾರೆ. ಇಂಥವರ ಮಧ್ಯೆ ನನಗೆ ನನ್ನ ಗುರಿ ಸಾಧನೆಗೆ, ಆಧ್ಯಾತ್ಮಿಕ ಸಾಧನೆಗೆ ಮಾಡುವುದು ಸಾಧ್ಯವೇ ಇಲ್ಲ. ಹಾಗಾಗಿ ನಾನು ಬೇರೆ ಗುರುಕುಲವನ್ನು ಅರಸಿ ಹೋಗ್ತೀನಿ ಅಂತಾನೆ. ಇದನ್ನು ಕೇಳಿದ ಗುರುಗಳು, ಸರಿ, ನೀನು ನಿನಗೆ ಎಲ್ಲಿ ಶಾಂತಿ ಸಿಗುತ್ತದೆಯೋ, ನಿನ್ನ ಗುರಿ ಸಾಧನೆಗೆ, ಆಧ್ಯಾತ್ಮಿಕ ಸಾಧನೆಗೆ ಎಲ್ಲಿ ತೊಂದರೆ ಆಗುವುದಿಲ್ಲವೋ ಅಲ್ಲಿಗೆ ಹೋಗು. ಆದರೆ ಹೋಗುವ ಮುನ್ನ ನನಗೆ ಒಂದು ಚಿಕ್ಕ ಕೆಲಸ ಮಾಡು ಎನ್ನುತ್ತಾರೆ. ಆಧ್ಯಾತ್ಮಿಕ ಸಾಧನೆಗೆ ಎಂತಹ ಕಠಿಣ ಕೆಲಸಕ್ಕಾದರೂ ತಯಾರಾಗಿದ್ದ ಶಿಷ್ಯ, ಆಯಿತು, ಏನು ಮಾಡಬೇಕು ಎಂದು ಕೇಳುತ್ತಾನೆ. ಆಗ ಗುರುಗಳು ಒಂದು ಚಮಚದಲ್ಲಿ ನೀರು ಹಾಕಿ, ಈ ಚಮಚವನ್ನು ಹಿಡಿದು ನೀನು ಇಡೀ ಗುರುಕುಲವನ್ನು ಸುತ್ತಬೇಕು, ಆದರೆ ಒಂದು ಹನಿ ನೀರು ಕೂಡ ಚೆಲ್ಲಬಾರದು. ನಿನಗೆ ಕೊಟ್ಟಿರುವ ಸ್ಥಿತಿಯಲ್ಲಿಯೇ ಚಮಚ ವಾಪಸ್ಸು ತಂದರೆ ನೀನು ಈ ಗುರುಕುಲವನ್ನು ಬಿಟ್ಟು ಬೇರೆಡೆಗೆ ಹೋಗಬಹುದು ಎನ್ನುತ್ತಾರೆ. ಶಿಷ್ಯ ಆಯಿತು ಎಂದು ಈ ಸವಾಲನ್ನು ಸ್ವೀಕರಿಸುತ್ತಾನೆ. ಕೆಲವು ಗಂಟೆಗಳ ಬಳಿಕ ಶಿಷ್ಯ ಗುರುವಿನ ಎದುರು ಬಂದು ನಿಲ್ಲುತ್ತಾನೆ. ಅಷ್ಟೊತ್ತಿಗೆ ಆತ ಇಡೀ ಗುರುಕುಲವನ್ನು ಸುತ್ತಿ ಬಂದಿರುತ್ತಾನೆ, ಆದರೆ ಆತನ ಕೈಯಲ್ಲಿರುವ ಚಮಚದಲ್ಲಿ ಒಂದು ಹನಿ ನೀರು ಕೂಡ ಚೆಲ್ಲಿರುವುದಿಲ್ಲ. ಗುರುವಿನ ಮುಂದೆ ಏನು ಮಹತ್ತನ್ನು ಸಾಧಿಸಿದ ಸಂತಸದಿಂದ ಬಂದು ನಿಲ್ಲುತ್ತಾನೆ. ಆಗ ಗುರುಗಳು ಕೇಳುತ್ತಾರೆ, ಹೇಗೆ ಇದನ್ನು ಸಾಧಿಸಿದೆ? ಗುರುಕುಲದಲ್ಲಿ ಇರುವವರು ನಿನಗೆ ಸಿಗಲಿಲ್ಲವೇ? ಅವರ ನಕಾರಾತ್ಮಕ ಮಾತುಗಳು, ಇಲ್ಲ ಸಲ್ಲದ ಸುದ್ದಿ ಹರಡುವವರು ಸಿಗಲಿಲ್ಲವೇ? ಸದಾ ಭ್ರಮಾಲೋಕದಲ್ಲಿ ಇರುವವರು ಸಿಗಲಿಲ್ಲವೇ? ಅವರಿಂದ ನಿನಗೆ ಈ ಕೆಲಸ ಪೂರೈಸಲು ತೊಂದರೆ ಆಗಲಿಲ್ಲವೇ ಎಂದು ಕೇಳುತ್ತಾರೆ. ಆಗ ಶಿಷ್ಯ ಹೇಳುತ್ತಾನೆ, ಅವರೆಲ್ಲರೂ ನನಗೆ ಸಿಕ್ಕಿದ್ರು, ಅವರ ಮಾತುಗಳು ನನಗೆ ಕೇಳಿಸಿತು, ಆದರೆ ನಾನು ನನ್ನ ಕೆಲಸವನ್ನು ಅತ್ಯಂತ ಏಕಾಗ್ರ ಚಿತ್ತನಾಗಿ ಮಾಡಿದೆ. ಅವರ ಮಾತುಗಳು ನನ್ನ ಕಿವಿಗೆ ಬಿತ್ತೇ ವಿನಃ ನನ್ನ ಮನಸ್ಸಿಗೆ ತಾಕಲೇ ಇಲ್ಲ. ಹಾಗಾಗಿ ನಾನು ನನ್ನ ಕೆಲಸವನ್ನು ಅತ್ಯಂತ ಯಶಸ್ವಿಯಾಗಿ ಪೂರೈಸಿದೆ ಮತ್ತು ಗುರಿಯನ್ನು ಕೂಡ ಮುಟ್ಟಿದೆ ಎನ್ನುತ್ತಾನೆ. ಆಗ ಗುರುಗಳು ಹೇಳುತ್ತಾರೆ, ಈ ಜಗತ್ತಿನಲ್ಲಿ ನಾವು ಮನುಷ್ಯರೇ ಇಲ್ಲದ ಕಡೆ ಬದುಕಲು ಸಾಧ್ಯವೇ ಇಲ್ಲ. ನಾವು ಎಲ್ಲಿಯೇ ಹೋದರೂ, ಯಾವುದೇ ಸ್ಥಳವಾದರೂ ಈ ರೀತಿ ನಕಾರಾತ್ಮಕವಾಗಿ ಮಾತನಾಡುವವರು, ಸುಳ್ಳು ಸುದ್ದಿ ಹರಡುವವರು, ಬೇರೆಯವರ ಬಗೆಗೆ ಇಲ್ಲ ಸಲ್ಲದ ವಿಚಾರವನ್ನು ಹೇಳುವವರು ಎಲ್ಲರೂ ಸಿಗುತ್ತಾರೆ. ನಾವು ಇದೆಲ್ಲವನ್ನು ಕೇಳಿಸಿಕೊಂಡು ಕೇಳದಂತೆ ಇದ್ದು ಅದನ್ನು ಮನಸ್ಸಿಗೆ ತೆಗೆದುಕೊಳ್ಳದಿದ್ದರೆ ಮಾತ್ರ ಜೀವನದಲ್ಲಿ ಏನಾದರೂ ಸಾಧಿಸಲು ಸಾಧ್ಯ. ನಾವು ಮಾಡುವ ಕೆಲಸದಲ್ಲಿ, ನಮ್ಮ ಗುರಿಯಲ್ಲಿ ನಾವು ಏಕಾಗ್ರಚಿತ್ತವಾಗಿದ್ದರೆ ಎಂತಹ ದೊಡ್ಡ ಸಾಧನೆಯನ್ನು ಕೂಡ ಮಾಡಬಹುದು ಎನ್ನುತ್ತಾರೆ ಗುರುಗಳು. ಗುರುಗಳು ಹೇಳಿದ ಮಾತಿನ ಸತ್ಯಾಂಶ ಶಿಷ್ಯನಿಗೆ ಅರಿವಾಗುತ್ತದೆ ಮತ್ತು ಅದೇ ಗುರುಕುಲದಲ್ಲಿದ್ದು ತನ್ನ ಆಧ್ಯಾತ್ಮಿಕ ಗುರಿಯನ್ನು ಕೇಂದ್ರವಾಗಿರಿಸಿಕೊಂಡು ಮಹತ್ವವಾದುದನ್ನು ಸಾಧಿಸಿ ದೊಡ್ಡ ಆಧ್ಯಾತ್ಮಿಕ ಮಹರ್ಷಿಯಾಗುತ್ತಾನೆ. ಸ್ನೇಹಿತರೆ, ಈ ಕತೆ ನಿಮ್ಮ ಜೀವನಕ್ಕೆ ಅತ್ಯಂತ ಹತ್ತಿರವಾಗಿ ಅನ್ವಯಿಸುತ್ತದೆ. ನಾವು ಎಲ್ಲಿಯೇ ಹೋದರೂ ನಮ್ಮ ಗುರಿ ಸಾಧನೆಗೆ ನೂರಾರು ವಿಘ್ನಗಳು ಹೆಜ್ಜೆ ಹೆಜ್ಜೆಗೂ ಕಾಡುತ್ತವೆ. ನಾವು ನಮ್ಮ ಗುರಿಯನ್ನು ಏಕಾಗ್ರಚಿತ್ತವಾಗಿ ಸಾಧಿಸಿದಾಗ ಮಾತ್ರ ನಮ್ಮ ಗುರಿಯನ್ನು ಮುಟ್ಟಲು ಸಾಧ್ಯ. ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಕತೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಎನ್ನುತ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಕಂಟೆಂಟ್ನೊಂದಿಗೆ ಎದುರಾಗ್ತೀವಿ. ಜೈ ಹಿಂದ್.